ಉದಯಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲೆಸೆತ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸ್ವಪಕ್ಷ ನಾಯಕರ ವಿರುದ್ಧ ಶಾಸಕ ತನ್ವೀರ್ ಸೇಠ್ ಗುಡುಗಿದ್ದಾರೆ. ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಶಾಸಕ ತನ್ವೀರ್ ಸೇಠ್ ಗುಡುಗಿದ್ದಾರೆ. ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್, ಸಚಿವ ರಾಜಣ್ಣ ಹೇಳಿಕೆಗೆ ಶಾಸಕ ತನ್ವೀರ್ ಸೇಠ್ ತಿರುಗೇಟನ್ನ ಕೊಟ್ಟಿರೋದು. ನನಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡೋಕೆ ಗೊತ್ತಿಲ್ಲ. ಅಖಿಲೇಶ್ ರಾಹುಲ್ ಗಾಂಧಿ ಫೋಟೋಗಾಗಿ ಪ್ರೊಟೆಸ್ಟ್ ಮಾಡಲ್ಲ. ನಾವೇನಿದ್ರು ನ್ಯಾಯಕ್ಕಾಗಿ ಹೋರಾಟ ಮಾಡೋರು. ಈ ವಿಚಾರದಲ್ಲಿ ನಾನು ಪಕ್ಷವನ್ನು ಕೂಡ ನೋಡಲ್ಲ, ಸರ್ಕಾರವನ್ನು ಕೂಡ ನೋಡಲ್ಲ. ಪ್ರವಾದಿ ಬಗ್ಗೆ ಅವಹೇಳನ ಮಾಡಿದ್ದಕ್ಕೆ ಕಲ್ಲು ತೂರಾಟ ಆಗಿದೆ. ಕಲ್ಲೆಸೆತ ಸರಿಯಲ್ಲ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕಾಗಿತ್ತು. ಯಾರು ಪ್ರಚೋದನೆ ಮಾಡಿದ್ದಾರೆ ಅಂಥವರನ್ನ ಪತ್ತೆ ಹಚ್ಚಬೇಕಾಗಿದೆ. ಅಮಾಯಕರಿಗೆ ಶಿಕ್ಷೆಯಾಗಬಾರದು, ತಪ್ಪಿತಸ್ಥರು ಮಿಸ್ ಆಗಬಾರದು. ಮೈಸೂರಲ್ಲಿ ಸ್ವಪಕ್ಷದ ವಿರುದ್ಧ ಶಾಸಕ ತನ್ವೀರ್ ಸೇಠ್ ವಾಗ್ದಾಳಿ ನಡೆಸಿರೋದು. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ ಹೋಗ್ಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನು ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು ಅಧಿಕಾರಿಗಳಿಗೆ ಕೇಳಿದಂತಹ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತದ್ದು ಅದನ್ನ ಸತ್ಯ ಸಂಗತಿಗಳನ್ನ ನಾವು ನೋಡುವಂತದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಕೊಟ್ಟಂತ ಹೆಸರೇ ಮತ್ತು ಆರೋಪಿಯ ಹೆಸರೇ ಸ್ವಲ್ಪ ವ್ಯತ್ಯಾಸ ಆದಂತ ಕಾರಣದಿಂದ ಸಮಸ್ಯೆ ಸ್ವಲ್ಪ ಆಗಿದೆ. ಹಾಗಾಗಿಯೂ ಕೂಡ ಏನು ದಸ್ತಗಿರಿ ಮಾಡುವಂತದ್ರಲ್ಲಿ ವಿಳಂಬ ಮಾಡಿಲ್ಲ. ಇಷ್ಟಿದ್ರೂ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದಾಗ ಇದಕ್ಕೆ ಕಾರಣ ಏನು, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತದಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ.